ಇವತ್ತು ಒಂದು ಟ್ರಯಲ್ ನೋಡ್ದ, ಒಂದು ಟ್ರಯಲ್ ಬಿಜೆಪಿಯವ್ರಿಗೆ ಎದುರಿಸಕ್ಕೆ. ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ನೀನು ಹೋಗಿ ಜನತಾದಳದವರು ಹಿಟ್ ಅಂಡ್ ರನ್ ಬ್ಲ್ಯಾಕ್ ಮೇಲ್ ಕುಮಾರಸ್ವಾಮಿ, ನೀನು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ, ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯವ್ರನ್ನು ಎದುರಿಸಕ್ ಹೋದೆ ನೀನು. ಆ ಜಿ ಟಿ ದೇವೇಗೌಡ ಕೆಲವು ಸ್ಟೇಟ್ಮೆಂಟು, ಮಗನ ಕೆಲವು ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು. ಯಾಕೆ ಬರಲ್ಲ ಅಂತ ಹೇಳಿದಲ್ಲ, ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯವರು ಏನು ಸುಮಾರು 25 ಹಗರಣಗಳಿವೆ, ಆ ಪುಸ್ತಕ ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಒಂದೊಂದೇ ಕೇಳ್ತಾ ಇದ್ದೀವಿ ನಾವು, ಒಂದೇ ದಿನ ಕೇಳ್ತಾ ಇಲ್ಲ ನಿಮಗೆ. ಈಗ ಏನು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು, ಏನು ಜಾರ್ಜ್ ಅವರು ಮಾತಾಡಿದ್ರು, ನಾವೇನು ಮಾತಾಡಿದ್ದೀವಿ, ಏನು ಜಮೀರ್ ಮಾತಾಡಿದ್ರು, ಏನು ದಿನೇಶ್ ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಡಿ. ನಾನು ಮೂಢ ವಿಚಾರ ಏನಿಲ್ಲ ಅಲ್ಲಿ ಮಾತಾಡಕ್ಕೆ. ಏನು ಬ್ಯಾಂಕ್ನಲ್ಲಿ ಏನು ಈ ಹಗರಣಗಳು, ನಿಮ್ಮ ಅವಧಿಯಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಬಡವರ ಬೋವಿ ಹಣ, ಜಿಲ್ಲಾ ಪಂಚಾಯತಿ ಹಣ, ಕ್ಯೂಯಾನಿಕ್ಸ್ನಲ್ಲಿ ಏನು ಹಣ ವರ್ಗಾವಣೆ ಮಾಡಿ ನೀವು ನುಂಗಿ ಇನ್ನ ಮೈಯಲ್ಲಿ ಆ ಕೊಳಕಿದೆಯಲ್ಲ, ಆ ಕೊಳಕನ್ನ ಕಕ್ಕಿಸ್ಬೇಕು ನಾವು. ಈ PSI ಹಗರಣ ಏನು ನಡೀತಲ್ಲ, ನೀವೇ ಒಪ್ಕೊಂಡೆಲ್ಲ ರದ್ದು ಮಾಡಿದ್ರಲ್ಲ. ನಿಮ್ಮ ಹೋಮ್ ಮಿನಿಸ್ಟರ್, ನಿಮ್ಮ CM ಯಾಕೆ ರಾಜೀನಾಮೆ ಕೊಡಲಿಲ್ಲ? ಹಗರಣನೇ ಇಲ್ಲ ಮುಖ್ಯಮಂತ್ರಿಗಳದು, ಅವ್ರು ರಾಜೀನಾಮೆ ಕೊಡ್ತಾ ಇದ್ರಿ. ನಿಮ್ಮ ಹಗರಣಕ್ಕೆ ಯಾಕೆ ನೀವು ರಾಜೀನಾಮೆ ಕೊಡಲಿಲ್ಲ? ನಿಮ್ಮ ಬೋವಿ ಹಗರಣದಲ್ಲಿ, ನಿಮ್ಮ ಏನು ದೇವರಾಜರ ನಿಗಮದಲ್ಲಿ, ನಿಮ್ಮ RDPR ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಹಗರಣಗಳು ನಡೆದು ಸಾಬೀತಾಗಿ ಎಲ್ಲ ಜೈಲಿಗೆ ಹೋದ್ರಲ್ಲ. ಯಾಕೆ ನಿಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ. ನಾನು ಹೇಳಿದ್ದಲ್ಲ, ಗುಳಿ ಶೇಖರ್ ಏನು ಹೇಳ್ದ, ಎತ್ತಾಳ್ ಏನು ಹೇಳ್ದ, ಬೇರೆ ಮಂತ್ರಿಗಳೇನು ಹೇಳ್ದ, ಕುಮಾರಸ್ವಾಮಿ ಏನು ಹೇಳಿದ್ರು? ಕುಮಾರಸ್ವಾಮಿ ಮೈಸೂರಲ್ಲಿ ಏನು ಭಾಷಣ ಮಾಡಿದ್ರು, ಬೆಂಗಳೂರಲ್ಲಿ ಏನು ಮಾಡಿದ್ರು, ಪ್ರಧಾನಮಂತ್ರಿ ಮೋದಿಗಳ ಬಗ್ಗೆ ಏನು ಮಾತಾಡಿದ್ರು, ದೇವೇಗೌಡರು ಅಮಿತ್ ಶಾ ಬಗ್ಗೆ ಏನು ಮಾತಾಡಿದ್ರು, ಏನೆಲ್ಲ ಮರ್ತು ಬಿಟ್ರ?